ಏ ಹೃದಯ, ನನ್ನ ಕನಸುಗಳ ಕತೆ ಹೇಳಿದೆಯಾ? ಸಂಜೆಯ ಸಮಯ. ಆಕಾಶ ನಿಧಾನವಾಗಿ ತನ್ನ ಬಣ್ಣಗಳನ್ನು ಬದಲಾಯಿಸುತ್ತಿತ್ತು. ಗಾಳಿಯು ಮೃದುವಾಗಿ ಬೀಸುತ್ತಿತ್ತು. ನನ್ನ ಮನಸ್ಸು ಎಂದಿನಂತೆ ಸಾವಿರ ಯೋಚನೆಗಳಲ್ಲಿ ಕಳೆದು ಹೋಗಿತ್ತು. ಆಗ ಅವಳು ನನ್ನ ಮುಂದೆ ಬಂದಳು. ಅವಳ ಕೈಯಲ್ಲಿ ಒಂದು ಹೂಗಳ ಗುಚ್ಛವಿತ್ತು. ಆ ಕ್ಷಣ ಸಾಮಾನ್ಯವಾಗಿರಬಹುದಿತ್ತು, ಆದರೆ ನನ್ನ ಜೀವನದಲ್ಲಿ ಅದು ಮರೆಯಲಾಗದ ಕ್ಷಣವಾಯಿತು. ನಾನು ಅವಳ ಕಣ್ಣಲ್ಲಿ ನೋಡಿದೆ. ಆ ಕಣ್ಣುಗಳಲ್ಲಿ ಸಾವಿರ ಮಾತುಗಳಿದ್ದವು, ಹೇಳದ ಭಾವನೆಗಳಿದ್ದವು, ಅರ್ಥವಾಗದ ಪ್ರೀತಿ ಇತ್ತು. ಅವಳು ಏನೂ ಮಾತನಾಡಲಿಲ್ಲ, ನಾನು ಏನು ಮಾತನಾಡಲಿಲ್ಲ. ಆದರೆ ಆ ಮೌನದಲ್ಲಿ ನಮ್ಮ ಹೃದಯಗಳು ಮಾತನಾಡುತ್ತಿದ್ದವು. ಆ ಕ್ಷಣ ನನ್ನ ಹೃದಯ ನನ್ನನ್ನು ಕೇಳಿತು. ನಾನು ಕಣ್ಣು ಮುಚ್ಚಿಕೊಂಡೆ. ನನ್ನ ಎಲ್ಲ ಕನಸುಗಳು ಒಂದೇ ಹೆಸರನ್ನು ಉಚ್ಚರಿಸುತ್ತಿದ್ದವು, ಅವಳ ಹೆಸರು. ಆ ಗುಲಾಬಿ ಹೂಗಳಿಗಿಂತಲೂ ಸುಂದರವಾಗಿತ್ತು ಅವಳ ನಗು. ಆ ನಗುವಿನ ಹಿಂದೆ ಅಡಗಿದ್ದ ಪ್ರೀತಿಯು ನನ್ನ ಜೀವನಕ್ಕೆ ಹೊಸ ಅರ್ಥವನ್ನು ಕೊಟ್ಟಿತು. ಇಷ್ಟು ದಿನ ನಾನು ಹುಡುಕುತ್ತಿದ್ದ ಸಂತೋಷ ನನ್ನ ಮುಂದೆ ನಿಂತಿತು. ಇಷ್ಟು ದಿನ ನಾನು ಬರೆಯುತ್ತಿದ್ದ ಕನಸು ನನ್ನ ಕಣ್ಣ ಮುಂದೆ ಜೀವಂತವಾಗಿತ್ತು. ಅವಳ ಜೊತೆ ಕಳೆದ ಪ್ರತಿಯೊಂದು ಕ್ಷಣವೂ ನನಗೆ ಒಂದು ಹೊಸ ಲೋಕದ ಅನುಭವ ನೀಡಿತು. ಅವಳ ಒಂದು ಸಂದೇಶ ಬಂದರೆ ಸಾಕು, ಎಷ್ಟೇ ದಿನವಾಗಿದ್ದರೂ ಅದು ಸುಂದರವಾಗಿ ಬಿಡುತ್ತಿತ್ತು. ಅವಳ ಒಂದು ನಗು ಸಾಕು, ನನ್ನ ಎಲ್ಲ ನೋವುಗಳು ಮರೆಯಾಗಿ ಬಿಡುತ್ತಿದ್ದವು. ಅವಳ ಒಂದು ಮಾತು ಸಾಕು, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತು. ಆಗ ನನಗೆ ಅರ್ಥವಾಯಿತು, ಪ್ರೀತಿ ಎಂದರೆ ಒಬ್ಬರನ್ನು ನೋಡುವುದು ಅಲ್ಲ, ಅವರಲ್ಲಿ ನಮ್ಮ ಇಡೀ ಜಗತ್ತನ್ನು ನೋಡುವುದು. ಪ್ರೀತಿ ಅಂದರೆ ಕೈ ಹಿಡಿಯುವುದು ಅಲ್ಲ, ಜೀವನ ಪೂರ್ತಿ ಜೊತೆ ನಡೆಯುವ ಭರವಸೆ. ಪ್ರೀತಿ ಅಂದರೆ ಹತ್ತಿರ ಇರುವುದು ಅಲ್ಲ, ದೂರದಲ್ಲಿದ್ದರೂ ಹೃದಯದಲ್ಲಿ ಬದುಕುವುದು. ಒಂದು ದಿನ ನಾನು ನನ್ನ ಹೃದಯವನ್ನು ಕೇಳಿದೆ, ನೀನು ಇಷ್ಟು ದಿನ ಹೇಳದ ಕತೆ ಇದೇನಾ? ಅದು ನಗುತ್ತಾ ಹೇಳಿತು, ಹೌದು. ಅವಳ ಕೈಯಲ್ಲಿ ಹೂಗಳಿದ್ದವು, ಆದರೆ ನಿನ್ನ ಕೈಯಲ್ಲಿ ಅವಳ ಮೇಲಿನ ಪ್ರೀತಿಯೇ ಅರಳಿತು. ಆ ಉತ್ತರ ಕೇಳಿ ನನ್ನ ಕಣ್ಣಲ್ಲಿ ನೀರು ತುಂಬಿತು. ದುಃಖದಿಂದಲ್ಲ, ಸಂತೋಷದಿಂದ. ಯಾಕೆಂದರೆ ಜೀವನದಲ್ಲಿ ಎಲ್ಲರಿಗೂ ಪ್ರೀತಿ ಸಿಗುವುದಿಲ್ಲ, ಆದರೆ ನನಗೆ ಸಿಕ್ಕಿತು. ನನ್ನ ಕನಸುಗಳಲ್ಲಿ ಬದುಕುತ್ತಿದ್ದ ಹುಡುಗಿ ನನ್ನ ವಾಸ್ತವದಲ್ಲೂ ನನ್ನ ಜೊತೆಯಾಗಿದ್ದಳು. ಆ ದಿನದಿಂದ ನನ್ನ ಪ್ರತಿಯೊಂದು ಬೆಳಗಿನ ಆರಂಭ ಅವಳ ನೆನಪಿನಿಂದ, ಪ್ರತಿಯೊಂದು ರಾತ್ರಿಯ ಅಂತ್ಯ ಅವಳ ಕನಸಿನಿಂದ, ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಅವಳ ಹೆಸರೇ, ಪ್ರತಿಯೊಂದು ನಗುವಿನಲ್ಲಿ ಅವಳ ಕಾರಣವೇ. ನನ್ನ ಹೃದಯ ಬರೆಯುವ ಪ್ರತಿಯೊಂದು ಕಥೆಯಲ್ಲೂ ಅವಳೇ ನಾಯಕಿ. ನನ್ನ ಜೀವನದ ಪ್ರತಿಯೊಂದು ಪುಟದಲ್ಲೂ ಅವಳೇ ಅಕ್ಷರ. ಇಂದು ಮತ್ತೆ ನನ್ನ ಹೃದಯವನ್ನು ಕೇಳುತ್ತೇನೆ. ಅದು ನಿಧಾನವಾಗಿ ಉತ್ತರಿಸುತ್ತದೆ, ಆ ಕತೆ ಇನ್ನೂ ಮುಗಿದಿಲ್ಲ. ಯಾಕೆಂದರೆ ಅದು ಪ್ರೇಮ ಕಥೆಯಲ್ಲ, ಅದು ಜೀವನ ಕತೆ. ಆ ಜೀವನ ಕಥೆಯ ಶೀರ್ಷಿಕೆ ಒಂದೇ, ನೀನೇ. ನನ್ನ ಕನಸು ನೀನೇ, ನನ್ನ ಕತೆ ನೀನೇ, ನನ್ನ ಇಡೀ ಜಗತ್ತು